ಸಿಂಪಲಾಗಿ ಒಂದು ಕುಕ್ಕರಲ್ಲಿ ಎಗ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಯಾವುದೇ ಮಸಾಲ ಪದಾರ್ಥಗಳನ್ನ ರುಬ್ಬದೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ಬಿರಿಯಾನಿ ಪ್ರೊಸೀಜರಲ್ಲಿ ಮಾಡಿಲ್ಲ ಅಂತಂದರೂ ಟೇಸ್ಟ್ ಮಾತ್ರ ಹಾಗೆ ಬರುತ್ತೆ. ಫಸ್ಟು ಇದನ್ನು ಮಾಡೋಕ್ಕೆ ಎಣ್ಣೆ, ಅರಿಶಿನ ಪುಡಿ, ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿರೋ ಮೊಟ್ಟೆನ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನಂತರ ಅದೇ ಪಾತ್ರೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಸೋಂಪು ಮತ್ತು ಪಲಾವ್ ಎಲೆ ಹಾಕಿ ನಂತರ ಹೆಚ್ಚಿರೋ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್‌ನ ಹಾಕಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಟೊಮ್ಯಾಟೊ ಪ್ಯೂರಿ ಹಾಕಿ, ನಂತರ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, 1 ಕಪ್ ಮೊಸರು, ಹೆಚ್ಚಿರೋ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಫ್ರೈ ಮಾಡಿರೋ ಮೊಟ್ಟೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ. ನಂತರ 2 ಲೋಟ ನೀರು ಹಾಕಿ, ನೀರು ಕುದಿ ಬಂದಮೇಲೆ 1 ಲೋಟ ತೊಳೆದು ನೆನೆಸಿರೋ ಅಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಂಬೆ ರಸ ಹಾಕಿ ಬೇಯಿಸಿದ್ರೆ ತುಂಬನೇ ರುಚಿಯಾಗಿ ಕುಕ್ಕರಲ್ಲಿ ಎಗ್ ಬಿರಿಯಾನಿ ರೆಡಿ ಆಗತ್ತೆ. ಇದನ್ನ ಸಿಂಪಲ್ ಆಗಿ ಮೊಸರು ಬಜ್ಜಿ ಜೊತೆ ಅಥವಾ ನಿಮ್ಗೆ ಇಷ್ಟ ಇರೋ ಗ್ರೇವಿ ಜೊತೆ ಸರ್ವ್ ಮಾಡಿ.